ಈ ಸುಂದರ ಹಳ್ಳಿಗಳಲ್ಲಿ ಅಳಿದು ಹೋದ ಅಥವಾ ಕಣ್ಮರೆಯಾದ ಈ ಹಳ್ಳಿ ಜನರು ಉಪಯೋಗಿಸಿದ್ದಂತಹ ಕೆಲವೊಂದು ವಸ್ತುಗಳನ್ನು ಈ ವಿಡಿಯೋದಲ್ಲಿ ಪರಿಚಯ ಮಾಡಿಸುತ್ತಿದ್ದೇನೆ. ಈ ಹಳ್ಳಿ ಜನರು ದುಡ್ಡನ್ನು ಯಾವ ರೀತಿ ಬಚ್ಚಿಡ್ತಿದ್ದಾರೆ, ಅದು ಯಾವ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೋಡಿರಿ, ಇದು ಟ್ರೆಜರ್ ಅನ್ಬೋದು, ಪೆಟಾರಿ ಅನ್ಬೋದು, ಅಥವಾ ಬೀರುವ ಅನ್ಬೋದು. ಹಳೆ ಕಾಲದ ಬೀರುವ ಇದು. ಇದರಲ್ಲಿ ಭದ್ರವಾಗಿ ನಮ್ಮ ಹಿರಿಯರು ದುಡ್ಡನ್ನು ಇಡುತ್ತಿದ್ದರು. ಇದು ಸುಮಾರು 5 ಕ್ವಿಂಟಲ್ ಇದೆ, ಅಂದರೆ ಸುಮಾರು 500 kgಯಷ್ಟು ಭಾರ ಇರುವ ಈ ಬೀರು ಮತ್ತು ದವಸ ಧಾನ್ಯಗಳನ್ನು ಶೇಖರಿಸಲು ಯೂಸ್ ಮಾಡುತ್ತಿದ್ದಂತಹ ಮಣ್ಣಿನ ಮಡಿಕೆ ಮತ್ತು ಮಣ್ಣಿನ ಒಡೆವು ಅಂತ ನಾವು ಒಡೆವು ಅಂತ ಕರಿತೀವಿ. ಕೆಲವೊಂದೊಂದು ಕಡೆ ಒಂದೊಂದು ರೀತಿ ಯೂಸ್ ಮಾಡ್ತಾರೆ. ಇದು ದವಸ ಧಾನ್ಯಗಳನ್ನು ಯೂಸ್ ಮಾಡುತ್ತಂಥ ಒಡೆವು. ಇದರಲ್ಲಿ ಏನಾಗ್ತಾಯಿದ್ರು ಅಂದರೆ ನಾವು ಕೊರ್ಲೆ, ಆರ್ಕ, ರಾಗಿ ಮತ್ತು ನೆಲ್ಲು ಈ ರೀತಿ ದವಸ ಧಾನ್ಯಗಳನ್ನು ಇಡುತ್ತಿದ್ದರು. ಇವು ಸ್ವಾರಿ ಅಂತ ನಾವು ಕರಿತಾಯಿದ್ವಿ. ಇದರಲ್ಲೂ ಸಹ ಕೆಲವೊಂದು ಉಪಯುಕ್ತ ವಸ್ತುಗಳನ್ನು ಇಟ್ಟು ಶೇಖರಣೆ ಮಾಡುತ್ತಿದ್ದರು. ಈ ಬೀರುವ ಸುಮಾರು 500 kgಯಷ್ಟು ಭಾರವುಳ್ಳಂಥ ಕಬ್ಬಿಣದ ಬೀರುವ ಇದು. ಇದನ್ನು ಅಲುಗಾಡಿಸಲು ಸಹ ಸಾಧ್ಯವಿಲ್ಲ, ಕಳ್ಳರಿಗಂತೂ ಒಡೆಯಲು ಸಹ ಸಾಧ್ಯವಿಲ್ಲ. ಇದು ಪೆಟ್ಟಿಗೆ ಅಥವಾ ಪೆಟಾರಿ ಅಂತಾರೆ ಮೇಗಳದು. ಇದರಲ್ಲಿ ಬಟ್ಟೆ ಬರೆಗಳನ್ನು ಇಡ್ತಾಯಿದ್ರು. ಈ ಬೀರುವದಲ್ಲಿ ಏನಿದ್ರು ದುಡ್ಡು, ಬಂಗಾರ, ಒಡವೆಗಳಷ್ಟೇ ಈ ಬೀರುವದಲ್ಲಿ ಶೇಖರಣೆ ಮಾಡೋದು. ಕಳ್ಳರಿಗಂತೂ ಇದನ್ನು ಎತ್ಕೊಂಡು ಹೋಗಲು ಸಾಧ್ಯವಿಲ್ಲ, ಒಡೆಯಲು ಸಾಧ್ಯವಿಲ್ಲ. ಇದಕ್ಕೆ ಸುಮಾರು 5 ಬೀಗದ ಕೀಗಳು ಇದ್ದಾವೆ. ಈಗ ಮತ್ತೊಂದು ನೋಡ್ತಾ ಇದ್ದೀವಿ, ಅದೇನೆಂದರೆ ಈ ಧಾನ್ಯಗಳನ್ನು ಶೇಖರಿಸಿಡುವಂಥದ್ದು. ಒಳಗಡೆ ಏನಿದೆ ಅಂತ ನೋಡೋಣ. ಒಳಗಡೆ ರಾಗಿಯನ್ನು ಶೇಖರಣೆ ಮಾಡಿದ್ದಾರೆ. ಈ ಕಾಲದಲ್ಲೂ ಸಹ ಶೇಖರಣೆ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಮಾತ್ರ. ಇದು ಅಳಿದು ಹೋದ ಒಂದು ಭಾರಿ ಕೋಲು, ದನಗಳನ್ನು ಹೊಡೆಯುವಂತಹ ಕೋಲು. ಈ ವಿಡಿಯೋದಲ್ಲಿ ತೋರಿಸಿದಂತಹ ವಸ್ತುಗಳನ್ನು ನಿಮ್ಮ ಕಡೆ ಏನೆಂದು ಕರೆಯುತ್ತಾರೆಂದು ಮಿಸ್ ಮಾಡದೆ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.